ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಈಗಾಗಲೇ ನೋಟಿಸ್ ಅನ್ನು ಕೂಡ ನೀಡಿದ್ದಾರೆ. ಇನ್ನು ಇಡಿ ಅಧಿಕಾರಿಗಳು ಎಷ್ಟೇ ಹುಡುಕಾಡಿದ್ರು ಕೂಡ ದದ್ದಲ್ ಸಿಗ್ತಾ ಇಲ್ಲ. ಕರ್ನಾಟಕದಿಂದ ಬಸನಗೌಡ ದದ್ದಲ್ ಅವರು ಪರಾರಿ ಆದ್ರ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಆಂಧ್ರಕ್ಕೆ ಎಸ್ಕೇಪ್ ಆದ್ರ ಅನ್ನುವಂಥ ಅನುಮಾನಗಳು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತ ಆಗ್ತಾ ಇದೆ. ಬಂಧನ ಭೀತಿಯಿಂದ ಕಾಂಗ್ರೆಸ್ ಶಾಸಕ ದದ್ದಲ್ ಪರಾರಿ ಆದ್ರ ಇಡಿ ಅಧಿಕಾರಿಗಳ ಬಂಧನವನ್ನ ತಪ್ಪಿಸಿಕೊಳ್ಳೋದಕ್ಕೆ ಎಸ್ಕೇಪ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ. ರಾಯಚೂರಿನ ಆರ್ ನಗರದಿಂದ ಅಲ್ಲಿ ತೆರಳಿದ್ದಾರೆ. ಎಲ್ಲಿಗೆ ಹೋಗಿದ್ದಾರೆ ಅನ್ನುವಂಥದ್ದು ಈಗ ಇರುವಂಥ ಕುತೂಹಲ. ಒಂದು ಕಡೆಯಲ್ಲಿ ಮಂತ್ರಾಲಯಕ್ಕೆ ಹೋಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ, ಮತ್ತೊಂದು ಕಡೆಯಲ್ಲಿ ಬೆಂಗಳೂರಿಗೆ ಬರುವಂಥ ಸಾಧ್ಯತೆ ಕೂಡ ಇದೆ ಅನ್ನುವಂಥದ್ದು. ಆಂಧ್ರಕ್ಕೆ ಎಸ್ಕೇಪ್ ಆದ್ರ ಅನ್ನುವಂಥ ಅನುಮಾನಗಳು ಕೂಡ ಇದೆ. ಸೊ ಈ ರೀತಿಯಾಗಿ ಇರುವಂಥ ಅನುಮಾನ ಇಡಿ ಅಧಿಕಾರಿಗಳ ಬಂಧನದಿಂದ ತಪ್ಪಿಸಿಕೊಳ್ಳೋದಕ್ಕೆ ಈ ರೀತಿಯಾಗಿರುವಂತಹ ನಿರ್ಧಾರವನ್ನು ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ನಾವು ಗಮನಿಸ್ತಾ ಇದ್ದೀವಿ, ಕ್ರೇಟಾ ಕಾರ್ನಲ್ಲಿ ಅವರು ತೆರಳಿದ್ದಾರೆ. ಇದೇ ಕ್ರೇಟಾ ಕಾರ್ನಲ್ಲಿ ಅವರು ತೆರಳಿದ್ದಾರೆ ಅನ್ನುವಂಥದ್ದು. ಯಾವ ಕಡೆಗೆ ತೆರಳಿದ್ದಾರೆ ಅನ್ನುವಂಥದ್ದು ಸ್ಪಷ್ಟ ಇಲ್ಲ. ಅವರ ಸಂಬಂಧಿಯೊಬ್ಬರ ಕಾರಿದು ಅಂತ ಸಿಗ್ತಾ ಇರುವ ಮಾಹಿತಿ. ಅವರ ಕಾರನ್ನು ಬಿಟ್ಟು ಅವರು ಸಂಬಂಧಿಯೊಬ್ಬರ ಕಾರ್ನ ಮುಖಾಂತರ ಅವರು ಕಾರ್ನಲ್ಲಿ ತೆರಳ್ತಾ ಇದ್ದಾರೆ ಅನ್ನುವಂಥದ್ದು. ಇಡಿ ಅಧಿಕಾರಿಗಳ ವಿಚಾರಣೆಯನ್ನು ತಪ್ಪಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಅಥವಾ ಅವರಿಂದ ಬಂಧನಕ್ಕೊಳಗಾಗುವಂಥ ಭೀತಿ ಏನಿದೆ, ಸೊ ಅದರಿಂದ ತಪ್ಪಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಈ ರೀತಿಯಾಗಿ ಶಾಸಕ ಬಸನಗೌಡ ದದ್ದಲ್ ಅವರು ತೆರಳ್ತಾ ಇದ್ದಾರೆ. ಎಲ್ಲಿಗೆ ಹೋಗ್ತಿದ್ದಾರೆ ಅನ್ನುವಂಥದ್ದು ಈಗ ಇರುವಂಥ ಕುತೂಹಲ. ಬಹುಕೋಟಿ ಹಗರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದಾರೆ. ಅವರ ಮೇಲೂ ಕೂಡ ಪ್ರಮುಖ ಆರೋಪ ಇದೆ. ಈ ಒಂದು ಪ್ರಕರಣದಲ್ಲಿ ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಇಡಿ ಕೂಡ ಈಗಾಗಲೇ ಎಂಟ್ರಿ ಆಗಿದೆ. 2 ದಿನಗಳ ಕಾಲ ಈ ಒಂದು ಪ್ರಕರಣದಲ್ಲಿ ಇರುವಂಥ ಎಲ್ಲರ ಮನೆಗಳ ಮೇಲೆ, ಕಚೇರಿಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದರು, ದಾಖಲೆಗಳ ಪರಿಶೀಲನೆಯನ್ನು ನಡೆಸಿದರು. ಒಂದು ಕಡೆಯಲ್ಲಿ ಮಾಜಿ ಸಚಿವ ನಾಗೇಂದ್ರ ಅವರನ್ನು ಇಡಿ ಅಧಿಕಾರಿಗಳು ತಮ್ಮ ವಶಕ್ಕೆ ಕೂಡ ಪಡ್ಕೊಂಡಿದ್ದಾರೆ. ಇದೀಗ ದದ್ದಲ್ ಅವರಿಗೂ ಕೂಡ ಅದೇ ಆತಂಕ ಇದೆ. ಇನ್ನು ಮೊಬೈಲ್ನಲ್ಲಿ ಅಡಗಿದ್ಯಾ ಬಹುಕೋಟಿ ಹಗರಣದ ರಹಸ್ಯ? ಯಾರ ಕೈಗೂ ಸಿಗದಂತೆ ಕೂಡ ಮೊಬೈಲನ್ನು ನಾಶ ಮಾಡಲಾಯಿತಾ ಅನ್ನುವಂಥ ಅನುಮಾನ ಕೂಡ ಇದೆ. ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಒಂದು ಮೊಬೈಲ್ ಇನ್ನೂ ಕೂಡ ಸಿಕ್ಕಿಲ್ಲ. ಆ ಮೊಬೈಲನ್ನು ನಾಶ ಮಾಡಲಾಗಿದೆಯಾ? ಆರೋಪಿಗಳ ಸತತ ವಿಚಾರಣೆಯ ಬಳಿಕ ಪ್ರಮುಖ ಸೀಕ್ರೆಟ್ ಒಂದು ಹೊರಬಿದ್ದಿದೆ. ಎಲ್ಲರ ಮೊಬೈಲ್ ಕೂಡ ಸಿಕ್ಕಿದೆ, ಆದರೆ ಆ ಒಂದು ಫೋನ್ ಇನ್ನೂ ಕೂಡ ನಾಪತ್ತೆಯಾಗಿದೆ. ವಿಸ್ತಾರ ನ್ಯೂಸ್ನಲ್ಲಿ ಡೀಲ್ ಕಹಾನಿಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಯಾರಿಗೆ ಸೇರಿದಂತ ಮೊಬೈಲ್ ಅದು, ಎಲ್ಲಿ ಹೋಯ್ತು ಆ ಮೊಬೈಲ್, ಅದಕ್ಕೆ ಸಂಬಂಧಪಟ್ಟಂತ ಮಹತ್ವದ ಮಾಹಿತಿ ಲಭ್ಯ ಆಗಿದೆ. ಪ್ರಮುಖ ಎಲ್ಲ ಆರೋಪಿಗಳ ಮೊಬೈಲ್ ಕೂಡ ಈ ಸಂದರ್ಭದಲ್ಲಿ ಸಿಕ್ಕಿದೆ. ಇಡಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಆದರೆ ಆ ಒಂದು ಮೊಬೈಲ್ ಮಾತ್ರ ಇನ್ನೂ ಕೂಡ ಸಿಕ್ಕಿಲ್ಲ. ಯಾರಿಗೆ ಸಂಬಂಧಪಟ್ಟಂತ ಮೊಬೈಲ್ ಅದು? ಹಗರಣದ ಆರೋಪಿ MD ಪದ್ಮನಾಭ ಅವರಿಗೆ ಸೇರಿರುವಂತಹ ಮೊಬೈಲ್ ಮಿಸ್ಸಿಂಗ್ ಆಗಿದೆ. ಎಲ್ಲರ ಮೊಬೈಲ್ ಸಿಕ್ಕಿದ್ರು ಕೂಡ ಪದ್ಮನಾಭ ಅವರ ಮೊಬೈಲ್ ಮಾತ್ರ ಇನ್ನೂ ಕೂಡ ನಾಪತ್ತೆಯಾಗಿದೆ. ಇದೇ ಮೊಬೈಲ್ನಲ್ಲಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಪ್ರಮುಖ ಮಾಹಿತಿಗಳೇನಿದೆ ಆ ಮೊಬೈಲ್ನಲ್ಲಿ ಇದೆಯಾ ಅನ್ನುವಂಥ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಸ್ನೇಹಿತ ದಿವಾಕರ್ ಮೂಲಕ ಪದ್ಮನಾಭ್ ಮೊಬೈಲನ್ನು ನಾಶಪಡಿಸಲಾಗಿದೆ ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳಿಗೆ ಸಿಕ್ಕಿರುವ ಮಾಹಿತಿ. ಸ್ನೇಹಿತನ ಮೂಲಕ ಆ ಮೊಬೈಲನ್ನು ನಾಶಪಡಿಸಲಾಗಿದೆ ಅನ್ನುವಂಥದ್ದು. ಸೊ ಹಾಗಾಗಿ ಆ ಮೊಬೈಲ್ನಲ್ಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇಕಿರುವಂತಹ ಪ್ರಮುಖ ಅಂಶಗಳು, ಪ್ರಮುಖ ದಾಖಲೆಗಳು ಇದೆಯಾ ಅನ್ನುವಂಥ ಅನುಮಾನಗಳು ಕೂಡ ಈಗ ವ್ಯಕ್ತ ಆಗ್ತಾ ಇದೆ. ಈಗಾಗಲೇ ನೋಟಿಸ್ ಅನ್ನು ಕೂಡ ನೀಡಿದ್ದಾರೆ. ಇನ್ನು ಇಡಿ ಅಧಿಕಾರಿಗಳು ಎಷ್ಟೇ ಹುಡುಕಾಡಿದ್ರು ಕೂಡ ದದ್ದಲ್ ಸಿಗ್ತಾ ಇಲ್ಲ. ಕರ್ನಾಟಕದಿಂದ ಬಸನಗೌಡ ದದ್ದಲ್ ಅವರು ಪರಾರಿ ಆದ್ರ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಆಂಧ್ರಕ್ಕೆ ಎಸ್ಕೇಪ್ ಆದ್ರ ಅನ್ನುವಂಥ ಅನುಮಾನಗಳು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತ ಆಗ್ತಾ ಇದೆ. ಬಂಧನ ಭೀತಿಯಿಂದ ಕಾಂಗ್ರೆಸ್ ಶಾಸಕ ದದ್ದಲ್ ಪರಾರಿ ಆದ್ರ ಇಡಿ ಅಧಿಕಾರಿಗಳ ಬಂಧನವನ್ನ ತಪ್ಪಿಸಿಕೊಳ್ಳೋದಕ್ಕೆ ಎಸ್ಕೇಪ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ. ರಾಯಚೂರಿನ ಆರ್ ನಗರದಿಂದ ಅಲ್ಲಿ ತೆರಳಿದ್ದಾರೆ. ಎಲ್ಲಿಗೆ ಹೋಗಿದ್ದಾರೆ ಅನ್ನುವಂಥದ್ದು ಈಗ ಇರುವಂಥ ಕುತೂಹಲ. ಒಂದು ಕಡೆಯಲ್ಲಿ ಮಂತ್ರಾಲಯಕ್ಕೆ ಹೋಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ, ಮತ್ತೊಂದು ಕಡೆಯಲ್ಲಿ ಬೆಂಗಳೂರಿಗೆ ಬರುವಂಥ ಸಾಧ್ಯತೆ ಕೂಡ ಇದೆ ಅನ್ನುವಂಥದ್ದು. ಆಂಧ್ರಕ್ಕೆ ಎಸ್ಕೇಪ್ ಆದ್ರ ಅನ್ನುವಂಥ ಅನುಮಾನಗಳು ಕೂಡ ಇದೆ. ಸೊ ಈ ರೀತಿಯಾಗಿ ಇರುವಂಥ ಅನುಮಾನ ಇಡಿ ಅಧಿಕಾರಿಗಳ ಬಂಧನದಿಂದ ತಪ್ಪಿಸಿಕೊಳ್ಳೋದಕ್ಕೆ ಈ ರೀತಿಯಾಗಿರುವಂತಹ ನಿರ್ಧಾರವನ್ನು ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ನಾವು ಗಮನಿಸ್ತಾ ಇದ್ದೀವಿ, ಕ್ರೇಟಾ ಕಾರ್ನಲ್ಲಿ ಅವರು ತೆರಳಿದ್ದಾರೆ. ಇದೇ ಕ್ರೇಟಾ ಕಾರ್ನಲ್ಲಿ ಅವರು ತೆರಳಿದ್ದಾರೆ ಅನ್ನುವಂಥದ್ದು. ಯಾವ ಕಡೆಗೆ ತೆರಳಿದ್ದಾರೆ ಅನ್ನುವಂಥದ್ದು ಸ್ಪಷ್ಟ ಇಲ್ಲ. ಅವರ ಸಂಬಂಧಿಯೊಬ್ಬರ ಕಾರಿದು ಅಂತ ಸಿಗ್ತಾ ಇರುವ ಮಾಹಿತಿ. ಅವರ ಕಾರನ್ನು ಬಿಟ್ಟು ಅವರು
ಸಂಬಂಧಿಯೊಬ್ಬರ ಕಾರ್ನ ಮುಖಾಂತರ ಅವರು ಕಾರ್ನಲ್ಲಿ ತೆರಳ್ತಾ ಇದ್ದಾರೆ ಅನ್ನುವಂಥದ್ದು. ಇಡಿ ಅಧಿಕಾರಿಗಳ ವಿಚಾರಣೆಯನ್ನು ತಪ್ಪಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಅಥವಾ ಅವರಿಂದ ಬಂಧನಕ್ಕೊಳಗಾಗುವಂಥ ಭೀತಿ ಏನಿದೆ, ಸೊ ಅದರಿಂದ ತಪ್ಪಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಈ ರೀತಿಯಾಗಿ ಶಾಸಕ ಬಸನಗೌಡ ದದ್ದಲ್ ಅವರು ತೆರಳ್ತಾ ಇದ್ದಾರೆ. ಎಲ್ಲಿಗೆ ಹೋಗ್ತಿದ್ದಾರೆ ಅನ್ನುವಂಥದ್ದು ಈಗ ಇರುವಂಥ ಕುತೂಹಲ. ಬಹುಕೋಟಿ ಹಗರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದಾರೆ, ಅವರ ಮೇಲೂ ಕೂಡ ಪ್ರಮುಖ ಆರೋಪ ಇದೆ. ಈ ಒಂದು ಪ್ರಕರಣದಲ್ಲಿ ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಇಡಿ ಕೂಡ ಈಗಾಗಲೇ ಎಂಟ್ರಿ ಆಗಿದೆ. 2 ದಿನಗಳ ಕಾಲ ಈ ಒಂದು ಪ್ರಕರಣದಲ್ಲಿ ಇರುವಂಥ ಎಲ್ಲರ ಮನೆಗಳ ಮೇಲೆ, ಕಚೇರಿಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದರು, ದಾಖಲೆಗಳ ಪರಿಶೀಲನೆಯನ್ನು ನಡೆಸಿದರು. ಒಂದು ಕಡೆಯಲ್ಲಿ ಮಾಜಿ ಸಚಿವ ನಾಗೇಂದ್ರ ಅವರನ್ನು ಇಡಿ ಅಧಿಕಾರಿಗಳು ತಮ್ಮ ವಶಕ್ಕೆ ಕೂಡ ಪಡ್ಕೊಂಡಿದ್ದಾರೆ. ಇದೀಗ ದದ್ದಲ್ ಅವರಿಗೂ ಕೂಡ ಅದೇ ಆತಂಕ ಇದೆ. ಇನ್ನು ಮೊಬೈಲ್ನಲ್ಲಿ ಅಡಗಿದ್ಯಾ ಬಹುಕೋಟಿ ಹಗರಣದ ರಹಸ್ಯ, ಯಾರ ಕೈಗೂ ಸಿಗದಂತೆ ಕೂಡ ಮೊಬೈಲನ್ನು ನಾಶ ಮಾಡಲಾಯಿತಾ ಅನ್ನುವಂಥ ಅನುಮಾನ ಕೂಡ ಇದೆ. ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಒಂದು ಮೊಬೈಲ್ ಇನ್ನೂ ಕೂಡ ಸಿಕ್ಕಿಲ್ಲ. ಆ ಮೊಬೈಲನ್ನು ನಾಶ ಮಾಡಲಾಗಿದೆಯಾ? ಆರೋಪಿಗಳ ಸತತ ವಿಚಾರಣೆಯ ಬಳಿಕ ಪ್ರಮುಖ ಸೀಕ್ರೆಟ್ ಒಂದು ಹೊರಬಿದ್ದಿದೆ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಎಲ್ಲರ ಮೊಬೈಲ್ ಕೂಡ ಸಿಕ್ಕಿದೆ, ಆದರೆ ಆ ಒಂದು ಫೋನ್ ಇನ್ನೂ ಕೂಡ ನಾಪತ್ತೆಯಾಗಿದೆ. ವಿಸ್ತಾರ ನ್ಯೂಸ್ನಲ್ಲಿ ಡೀಲ್ ಕಹಾನಿಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಯಾರಿಗೆ ಸೇರಿದಂತ ಮೊಬೈಲ್ ಅದು, ಎಲ್ಲಿ ಹೋಯ್ತು ಆ ಮೊಬೈಲ್, ಅದಕ್ಕೆ ಸಂಬಂಧಪಟ್ಟಂತ ಮಹತ್ವದ ಮಾಹಿತಿ ಲಭ್ಯ ಆಗಿದೆ. ಪ್ರಮುಖ ಎಲ್ಲ ಆರೋಪಿಗಳ ಮೊಬೈಲ್ ಕೂಡ ಈ ಸಂದರ್ಭದಲ್ಲಿ ಸಿಕ್ಕಿದೆ. ಇಡಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಆದರೆ ಆ ಒಂದು ಮೊಬೈಲ್ ಮಾತ್ರ ಇನ್ನೂ ಕೂಡ ಸಿಕ್ಕಿಲ್ಲ. ಯಾರಿಗೆ ಸಂಬಂಧಪಟ್ಟಂತ ಮೊಬೈಲ್ ಅದು? ಹಗರಣದ ಆರೋಪಿ MD ಪದ್ಮನಾಭ ಅವರಿಗೆ ಸೇರಿರುವಂತಹ ಮೊಬೈಲ್ ಮಿಸ್ಸಿಂಗ್ ಆಗಿದೆ. ಎಲ್ಲರ ಮೊಬೈಲ್ ಸಿಕ್ಕಿದ್ರು ಕೂಡ ಪದ್ಮನಾಭ ಅವರ ಮೊಬೈಲ್ ಮಾತ್ರ ಇನ್ನೂ ಕೂಡ ನಾಪತ್ತೆಯಾಗಿದೆ. ಇದೇ ಮೊಬೈಲ್ನಲ್ಲಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಪ್ರಮುಖ ಮಾಹಿತಿಗಳೇನಿದೆ ಆ ಮೊಬೈಲ್ನಲ್ಲಿ ಇದೆಯಾ ಅನ್ನುವಂಥ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಸ್ನೇಹಿತ ದಿವಾಕರ್ ಮೂಲಕ ಪದ್ಮನಾಭ್ ಮೊಬೈಲನ್ನು ನಾಶಪಡಿಸಲಾಗಿದೆ ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳಿಗೆ ಸಿಕ್ಕಿರುವ ಮಾಹಿತಿ. ಸ್ನೇಹಿತನ ಮೂಲಕ ಆ ಮೊಬೈಲನ್ನು ನಾಶಪಡಿಸಲಾಗಿದೆ ಅನ್ನುವಂಥದ್ದು. ಸೊ ಹಾಗಾಗಿ ಆ ಮೊಬೈಲ್ನಲ್ಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇಕಿರುವಂತಹ ಪ್ರಮುಖ ಅಂಶಗಳು, ಪ್ರಮುಖ ದಾಖಲೆಗಳು ಇದೆಯಾ ಅನ್ನುವಂಥ ಅನುಮಾನಗಳು ಕೂಡ ಈಗ ವ್ಯಕ್ತ ಆಗ್ತಾ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.